ಹಾಯ್, ವೆಲ್ಕಮ್ ಬ್ಯಾಕ್. ಇದು ರಿಕ್ವೆಸ್ಟೆಡ್ ವಿಡಿಯೋ. ಒಬ್ಬರು ನನಗೆ ಮೇಲ್ ಮಾಡಿದರು. ಈ ವಿಷಯದ ಮೇಲೆ ಪ್ರಾಪರ್ ಆಗಿ ಯಾರೂ ಪ್ರೊಸೀಜರ್ ಮಾಡಿಲ್ಲ, ಜೊತೆಗೆ ಅವ್ರಿಗೆ ಅವಶ್ಯಕತೆ ಇದೆ ಅಂತೆ. ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ರಿಸರ್ಚ್ ಮಾಡಿ ಸಂಬಂಧಪಟ್ಟವ್ರ ಹತ್ರ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ಇದನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಈ ವಿಡಿಯೋನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇಲ್ಲೇನು ಅಂದರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್, ನೇಮ್ ಕರೆಕ್ಷನ್ ಆಗಿರ್ಬೋದು, ನೇಮ್ ಚೇಂಜ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಎಜುಕೇಷನಲ್ ಸರ್ಟಿಫಿಕೇಟ್ಗಳಲ್ಲಿ ಅಂದರೆ SSLC ಆಗಿರ್ಬೋದು, PUC ಆಗಿರ್ಬೋದು, ಗ್ರಾಜುಯೇಷನ್ ಆಗಿರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೋದು, ಅಥವಾ PhD ಆಗಿರ್ಬೋದು. ಸೊ ಈ ಎಲ್ಲ ಎಜುಕೇಷನಲ್ ಸರ್ಟಿಫಿಕೇಟ್ಗಳಲ್ಲಿ ನಿಮ್ಮ ಅಪ್ಡೇಟೆಡ್ ಏನು ಇನ್ಫಾರ್ಮೇಷನ್ ಏನಿದೆ, ನೇಮ್ ಆಗಿರ್ಬೋದು ಅಥವಾ ಪರ್ಸನಲ್ ಡೀಟೇಲ್ಸ್ ಯಾವುದೇ ಆಗಿರ್ಬೋದು, ಹೇಗೆ ಮಾಡ್ಕೊಳ್ಳೋದು, ಯಾವ ಪ್ರೊಸೆಸ್ಸನ್ನು ಫಾಲೋ ಮಾಡೋದು, ಯಾವುದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಅಂತ ಏನಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ನೋಡಿ, ಫಸ್ಟ್ ನಾವು 1 by 1 ಹೋಗೋದಾದರೆ SSLC ಬಗ್ಗೆ ನೋಡೋಣ. ಓಕೆ, SSLC ಬಗ್ಗೆ ಇಲ್ಲೊಂದು ಡೀಟೇಲ್ ಪ್ರೊಸೀಜರ್ ಕೊಟ್ಟಿದ್ದೇನೆ ನೋಡಿ. ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ, ನೀವು ನೀವು ಎಲ್ಲಿ ಓದಿದಿರಲ್ಲ ಆ ಹೈಸ್ಕೂಲ್ ಹೆಡ್ ಮಾಸ್ಟರ್ನ ನೀವು ಭೇಟಿ ಆಗಬೇಕು. ಓಕೆ, ಭೇಟಿ ಆಗಬೇಕಾದ್ರೆ ನೀವು ಜೊತೆಗೆ ಕೋರ್ಟ್ ಡಿಗ್ರಿ ಬೇಕಾಗುತ್ತೆ. ನೀವು ಯಾವುದೇ SSLC ಮಾರ್ಕ್ಸ್ ಕಾರ್ಡನ್ನು ತಿದ್ದುಪಡಿ ಮಾಡಬೇಕು ಅಂತಂದರೆ ಕೋರ್ಟ್ ಡಿಗ್ರಿ ಮಸ್ಟ್. ಹಾಗಾಗಿ ಕೋರ್ಟ್ ಡಿಗ್ರಿನ ಫಸ್ಟ್ ಮಾಡಿಸ್ಕೊಂಡು ಅದರ ಕಾಪಿ ತೊಗೊಳ್ಳಿ. ಅದಾದಮೇಲೆ ನಿಮ್ಮದು ಐಡೆಂಟಿಟಿ ಪ್ರೂಫ್ ಏನಿದೆ ಅಪ್ಡೇಟೆಡ್ ಅದನ್ನು ತೊಗೊಳ್ಳಿ. ಜೊತೆಗೆ ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡನ್ನು, ಜೊತೆಗೆ ಸಂಬಂಧಪಟ್ಟ ಇನ್ನೊಂದಷ್ಟು ದಾಖಲಾತಿಗಳು ನಿಮ್ಗೆ ಏನಾದರೂ ಇದ್ದರೆ ಅದನ್ನು ತೊಗೊಂಡು ಹೆಡ್ ಮಾಸ್ಟರನ್ನು ನೀವು ಭೇಟಿ ಆಗಬೇಕಾಗುತ್ತೆ. ಅದಾದಮೇಲೆ ಏನಾಗುತ್ತೆ, ನಿಮ್ಮ ಕೇಸನ್ನು ಅವರು ಕೇಳ್ತಾರೆ. ಯಾವ ಕೇಸ್ ಇದೆ, ಡೇಟ್ ಆಫ್ ಬರ್ತ್ ಇದೆಯಾ, ನೇಮ್ ಕರೆಕ್ಷನ್ ಇದೆಯಾ, ಯಾವ ಕೇಸ್ ಇದೆ ಅಂತ ನೋಡಿಕೊಂಡು HM ಏನು ಮಾಡ್ತಾರೆ, ಫರ್ದರ್ ಒಂದು ರಿಕ್ವೆಸ್ಟ್ ಲೆಟ್ರನ್ನ ಪ್ರಿಪೇರ್ ಮಾಡ್ತಾರೆ. ರಿಕ್ವೆಸ್ಟ್ ನೋಟ್ ಅಂತ ಕರಿತೀವಿ. ಆ ರಿಕ್ವೆಸ್ಟ್ ಲೆಟ್ರನ್ನ ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರ್ ಮಾಡಿಬಿಟ್ಟು ನಿಮ್ಮ ದಾಖಲಾತಿ ಇರುತ್ತಲ್ಲ, ದಾಖಲಾತಿ ರಿಜಿಸ್ಟರ್, ಅಡ್ಮಿಷನ್ ರಿಜಿಸ್ಟರ್ ಇರುತ್ತಲ್ವ, ಸೊ ಅದರಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನಿದೆಯಲ್ಲ, ಈ ಎಲ್ಲ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಅಲ್ಲಿ ತಿದ್ದುಪಡಿ ಮಾಡಬೇಕಾದಂಥ ಮಾಹಿತಿ ಏನಿದೆ ಅದನ್ನು ಅಪ್ಡೇಟ್ ಮಾಡ್ತಾರೆ. ಅದು ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ತಂದೆ ಹೆಸರಾಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು, ರೈಟ್. ಸೊ ಅದನ್ನೆಲ್ಲ ಅಡ್ಮಿಷನ್ ರಿಜಿಸ್ಟರಲ್ಲಿ ಅಪ್ಡೇಟ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ಅವ್ರು ಏನು ಮಾಡ್ತಾರೆ ಅಂದರೆ, ಹೆಡ್ ಮಾಸ್ಟರ್ ಇದಾರಲ್ಲ HM, ಅದನ್ನು ಕೌಂಟರ್ ಸೈನ್ ಆಗಬೇಕು. ಯಾವುದ್ರ ಮೇಲೆ ಕೌಂಟರ್ ಸೈನ್ ಆಗಬೇಕು, ಈ ಅಡ್ಮಿಷನ್ ರಿಜಿಸ್ಟರ್ ಏನಿದೆಯಲ್ಲ, ದಾಖಲಾತಿ ರಿಜಿಸ್ಟರ್ ಏನಿದೆಯಲ್ಲ, ಅದಕ್ಕೆ ಇವರು ಹೆಡ್ ಮಾಸ್ಟ್ರು ಕೂಡ ಸೈನ್ ಮಾಡ್ತಾರೆ. ಸೈನ್ ಮಾಡಿ ಜೊತೆಗೆ DDP ಆಫೀಸಿಗೆ ತೊಗೊಂಡೋಗಿ ಅವ್ರದ್ದು ಕೂಡ ಅದ್ರ ಮೇಲೆ ಸಿಗ್ನೇಚರ್ ಮಾಡಿಸ್ತಾರೆ. ಓಕೆ, DDP ಸಿಗ್ನೇಚರ್ ನಿಮ್ಮ ಅಡ್ಮಿಷನ್ ರಿಜಿಸ್ಟರ್ ಮೇಲೆ ಆಗಬೇಕು, ರೈಟ್. ಇಲ್ಲಿ ಹಾಕಿದೆ ನೋಡಿ, ಅಡ್ಮಿಷನ್ ರಿಜಿಸ್ಟರ್ ಮೇಲೆ ಹಾಕಬೇಕು. ಅದು ಅಪ್ಡೇಟ್ ಆಗಿರುವಂಥ ಅಡ್ಮಿಷನ್ ರಿಜಿಸ್ಟರ್, ನೀವು ಯಾವ ಪೇಜಲ್ಲಿ ನಿಮ್ಮದು ದಾಖಲಾತಿ ಮಾಹಿತಿ ಇರುತ್ತೆ ಅದ್ರ ಮೇಲೆ HM ಸೈನು ಜೊತೆಗೆ DDP ಸೈನ್ ಕೂಡ ಮಾಡಿಸ್ತಾರೆ. ಅದಾದ ಮೇಲೆ HM ಇದೆಲ್ಲ ಪ್ರೋಸೆಸ್ ಆದಮೇಲೆ, DDP ಸಿಗ್ನೇಚರ್ ಆದಮೇಲೆ HM ಆನ್ಲೈನ್ ಅಪ್ಲಿಕೇಶನನ್ನು ಇನಿಷಿಯೇಟ್ ಮಾಡ್ತಾರೆ. ಯಾವುದಕ್ಕೆ, ನ್ಯೂ SSLC ಮಾರ್ಕ್ಸ್ ಶೀಟ್ಗೆ ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಇದೆ ಇವಾಗ, ಆಫ್ಲೈನ್ ಇಲ್ಲ. ಸೊ ಹಾಗಾಗಿ ಅದನ್ನು ಇನಿಷಿಯೇಟ್ ಮಾಡುತ್ತೆ. ಅದಕ್ಕೆ ಬೇಕಾಗಿರುವಂಥ ಮೂಲ ದಾಖಲಾತಿಗಳು ಯಾವುದು, ಈ ಅಪ್ಡೇಟ್ ಅಡ್ಮಿಷನ್ ರಿಜಿಸ್ಟರ್, DDP ಇಂದ ಸಿಗ್ನೇಚರ್ ಆಗಿರಬೇಕು, ಜೊತೆಗೆ HM ಕೂಡ ಮಾಡಿರಬೇಕು. ಇಲ್ಲಿ ಯಾವುದನ್ನು ಅಪ್ಲೋಡ್ ಮಾಡ್ತಾರೆ ಅವರು ಆನ್ಲೈನ್ ಅಪ್ಲಿಕೇಶನ್ನಲ್ಲಿ, ಅಪ್ಡೇಟೆಡ್ ರಿಜಿಸ್ಟರ್ ನೋಡಿ, ಅಪ್ಡೇಟೆಡ್ ರಿಜಿಸ್ಟರ್, ಐಡೆಂಟಿಟಿ ಪ್ರೂಫ್ ಲೇಟೆಸ್ಟ್, ಕೋರ್ಟ್ ಡಿಗ್ರಿನ ಮಾಡ್ತಾರೆ, ಜೊತೆಗೆ ನಿಮ್ಮ ಫೋಟೋನ ಮಾಡ್ತಾರೆ. ಇನ್ನೂ ಯಾವುದಾದ್ರೂ ದಾಖಲಾತಿಗಳು ಬೇಕಾದರೆ ಅದನ್ನು ಕೂಡ ಮಾಡ್ತಾರೆ. ಸೊ ಈ ಸ್ಟೆಪ್ ಆದಮೇಲೆ ಆನ್ಲೈನ್ ಅಪ್ಲಿಕೇಶನ್ ಜನರೇಟೆಡ್ ಬೈ HM, ಅಂದರೆ ಅವರು ಆನ್ಲೈನ್ ಅಪ್ಲಿಕೇಶನ್ನ ಜನರೇಟ್ ಮಾಡ್ತಾರೆ. ಜೊತೆಗೆ ಅದನ್ನು ಫರ್ದರ್ ಅದು ಆನ್ಲೈನ್ ಮುಖಾಂತರ ಎಲ್ಲಿ ಹೋಗುತ್ತೆ, DDP ಅಪ್ರೂವ್ಗೆ ಹೋಗುತ್ತೆ. ಆನ್ಲೈನ್ ಮುಖಾಂತರನೇ DDP ಅವರು ಅಪ್ರೂವ್ ಮಾಡಬೇಕು. ಸೊ ಇವರು ಇಲ್ಲಿಂದ ಎಲ್ಲ ಮಾಹಿತಿಗಳನ್ನು ಅಪ್ಲೋಡ್ ಮಾಡಿ ಫರ್ದರ್ ಪ್ರೊಸೀಡ್ ಮಾಡ್ತಾರೆ. ಜೊತೆಗೆ ಇಲ್ಲಿ DDPಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ DDP ಅವರು ದಾಖಲಾತಿಗಳನ್ನು ಪರಿಶೀಲಿಸಿ ಅಪ್ರೂವ್ ಮಾಡ್ತಾರೆ. ಅದಾದಮೇಲೆ DDPಗಿಂತ ಮುಂದೆ JD ಅಂತ ಇರ್ತಾರೆ, ಜಾಯಿಂಟ್ ಡೈರೆಕ್ಟರ್ ಅಂತ ಇರ್ತಾರೆ DDP ಆದಮೇಲೆ. ಸೊ ಜಾಯಿಂಟ್ ಡೈರೆಕ್ಟ್ರಿಗೆ ಹೋಗುತ್ತೆ, ಅವರು ಕೂಡ ದಾಖಲಾತಿಗಳನ್ನು ಪರಿಶೀಲಿಸಿ ಅವರು ಕೂಡ ಅಪ್ರೂವ್ ಮಾಡ್ತಾರೆ. ಸೊ ಅವ್ರಿಗೆ ಹೋಗುವಷ್ಟರಲ್ಲಿ ನಿಮ್ಮ HM ಏನು ಮಾಡಬೇಕು ಅಂತಂದರೆ, ನಿಮ್ಮ SSLC ಒರಿಜಿನಲ್ ಮಾರ್ಕ್ ಶೀಟ್ ಏನಿದೆ, ಕರೆಕ್ಟ್ ಅಲ್ವಾ? ಸೊ ನಿಮ್ಮ ಮಿಸ್ಟೇಕ್ ಆಗಿರುವಂಥ, ನಿಮ್ಮ ಹತ್ರ ಇರುವಂಥ ಒರಿಜಿನಲ್ SSLC ಮಾರ್ಕ್ ಶೀಟ್ ಏನಿದೆ ಅದನ್ನು JD ಆಫೀಸಿಗೆ, ಸಂಬಂಧಪಟ್ಟ JD ಆಫೀಸಿಗೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ. ಇಲ್ಲಾಂದರೆ ನೀವೇ ಅದನ್ನು ಮುತುವರ್ಜಿ ವಹಿಸಿ ಕಳಿಸ್ಕೊಡ್ಬೇಕಾಗುತ್ತೆ. JD ಆಫೀಸ್ ಅಂದರೆ ಯಾವುದಿರುತ್ತೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ಡಿವಿಷನ್ಗಳಿದಾವಲ್ವಾ, ಕಲಬುರಗಿ ಇರ್ಬೋದು, ಬ್ಯಾಂಗ್ಳೂರು ಇರ್ಬೋದು, ಬೆಳಗಾವಿ ಇರ್ಬೋದು, ಈ ಥರ ನಿಮ್ಮ HM ಅನ್ನು ಕೇಳಿದರೆ ಅವರು ನಿಮಗೆ ಮಾಹಿತಿ ಕೊಡ್ತಾರೆ. JD ಆಫೀಸಿಗೆ ನೀವು ಈ ಮಾರ್ಕ್ಸ್ ಕಾರ್ಡನ್ನು ಕಳಿಸ್ಕೊಡ್ಬೇಕು. ಅಷ್ಟೊತ್ತಿಗೆ ಅವರಿಗೆ ಆನ್ಲೈನ್ ಮುಖಾಂತರ ಅಪ್ರೂವಲ್ ಪೆಂಡಿಂಗ್ ಇರುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ಅವರು JD ಅವರು ಅಪ್ರೂವ್ ಮಾಡ್ತಾರೆ.
ಒನ್ಸ್ JD ಅಪ್ರೂವ್ಸ್, JD ಅವರು ಅಪ್ರೂವ್ ಮಾಡಿದ ಮೇಲೆ ನಿಮ್ಮ ಏನು ಕರೆಕ್ಟೆಡ್ SSLC ಮಾರ್ಕ್ ಶೀಟ್ ಏನಿದೆಯಲ್ಲ ಅದು ನಿಮಗೆ ನಿಮ್ಮ HMಗೆ ಹೆಡ್ ಮಾಸ್ಟರ್ಗೆ ಡಿಸ್ಪ್ಯಾಚ್ ಆಗುತ್ತೆ, ಪೋಸ್ಟ್ ಮುಖಾಂತರ ಡಿಸ್ಪ್ಯಾಚ್ ಮಾಡ್ತಾರೆ. ಸೊ ಅವರು ಹೆಡ್ ಮಾಸ್ಟರ್ಗೆ ಅದು ಪೋಸ್ಟ್ ಮುಖಾಂತರ ಬಂದ ಮೇಲೆ ಅವರು ನಿಮಗೆ ಕಾಲ್ ಮಾಡಿ ಕರೆದು ನಿಮಗೆ ಈ SSLC ಕರೆಕ್ಟೆಡ್ ಮಾರ್ಕ್ ಶೀಟನ್ನು, ಅಪ್ಡೇಟೆಡ್ ಮಾರ್ಕ್ ಶೀಟನ್ನು ನಿಮಗೆ ಫಿಸಿಕಲಿ ಹ್ಯಾಂಡ್ ಓವರ್ ಮಾಡ್ತಾರೆ. ಇಷ್ಟು ಫ್ರೆಂಡ್ಸ್, ನೀವೇನಾದರೂ SSLC ಸರ್ಟಿಫಿಕೇಟಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಏನಾದರೂ ಕರೆಕ್ಷನ್ ಇತ್ತು ಅಂತಂದರೆ ಈ ಎಲ್ಲ ಸ್ಟೆಪ್ಗಳನ್ನು ಫಾಲೋ ಮಾಡೋದ್ರ ಮುಖಾಂತರ ನಿಮ್ಮ SSLC ಮಾರ್ಕ್ಸ್ ಕಾರ್ಡನ್ನು ಸುಲಭವಾಗಿ ನೀವು ತಿದ್ದುಪಡಿ ಮಾಡಿಸ್ಕೋಬೋದು. ಹಾಗಾದರೆ ನಾವು ನೆಕ್ಸ್ಟ್ ಹೋಗೋಣ, PUCಗೆ ಹೋಗೋಣ. ಈಗ PUC ನೋಡೋದಾದರೆ PUC ಹೇಗೆ ಮಾಡೋದು? ಫಸ್ಟ್ ನೀವು ನಿಮ್ಮ ಸಂಬಂಧಪಟ್ಟ ಕಾಲೇಜು ಎಲ್ಲಿ PU ಮಾಡಿದ್ದೀರಲ್ಲ ಆ ಪ್ರಿನ್ಸಿಪಲ್ನ ಭೇಟಿ ಆಗಬೇಕು. ಸೊ ಭೇಟಿ ಆಗಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗ್ಬೇಕು, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಯಾವುದು? ಈಗ ಅಪ್ಡೇಟ್ ಮಾಡಿದಿರಲ್ವ ನೀವು, ಅಪ್ಡೇಟ್ ಮಾಡಿರುವಂಥ SSLC ಮಾರ್ಕ್ಸ್ ಶೀಟ್ ತೊಗೊಂಡು ಹೋಗ್ಬೇಕು. ಜೊತೆಗೆ PU ಮಾರ್ಕ್ ಶೀಟ್, ನಿಮ್ಮ ಹತ್ರ ಅವೈಲೇಬಲ್ ಇರುವಂಥ PU ಮಾರ್ಕ್ ಶೀಟನ್ನು ತೊಗೊಂಡು ಹೋಗ್ಬೇಕು. ಕೋರ್ಟ್ ಡಿಗ್ರಿನ ತೊಗೊಂಡು ಹೋಗ್ಬೇಕು. ಜೊತೆಗೆ ಅಪ್ಡೇಟೆಡ್ ಐಡೆಂಟಿಟಿ ಪ್ರೂಫ್ ತೊಗೊಂಡು ಹೋಗ್ಬೇಕು. ಅಫಿಡೇವಿಟ್ ನಿಮ್ಮ ಹತ್ರ ಇದ್ದರೆ ಅದನ್ನು ಕೂಡ ತೊಗೊಂಡೋಗಿ. ಏನು ನಿಮ್ಮ ಕರೆಕ್ಷನ್ ಆಗಿರುತ್ತಲ್ವ, ನೇಮ್ ಕರೆಕ್ಷನ್ ಆಗಿರುತ್ತೆ, ನಿಮ್ಮ ತಂದೆಯವ್ರದ್ದು ಡೇಟ್ ಆಫ್ ಬರ್ತ್, ಅದಕ್ಕೇನು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದೆಯಲ್ಲ ಅದನ್ನು ತೊಗೊಂಡೋಗಿ. ಜೊತೆಗೆ ಕೋರ್ಟ್ ಡಿಗ್ರಿನೂ ಇರುತ್ತೆ, ಇದೇ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಅವ್ರಿಗೆ ಬೇಕಾಗಿರೋದು. ಅದಾದಮೇಲೆ ಪೊಲೀಸ್ ಕಂಪ್ಲೇಂಟ್ ಕಾಪಿ, ಅಂದರೆ ನಿಮ್ಮ PU ಮಾರ್ಕ್ ಶೀಟ್ ಕಳೆದು ಹೋಗಿದೆ ಅನ್ನೋ ವಿಚಾರದಲ್ಲಿ ಪೊಲೀಸ್ ಕಂಪ್ಲೇಂಟ್ FIR ಕಾಪಿ, ಇದು ಆನ್ಲೈನಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಇದ್ರ ಬಗ್ಗೆ ಎಕ್ಸ್ಟ್ರಾ ಮಾಹಿತಿಗಾಗಿ ನಿಮಗೆ ಇನ್ನೂ ಸುಲಭವಾಗಿ ಅರ್ಥ ಆಗಬೇಕು ಅಂತಂದರೆ ಸಪ್ರೇಟ್ ವಿಡಿಯೋ ಇದೆ ಇದೇ ಚಾನಲಲ್ಲಿ, ನೀವು ಹೋಗಿ ಅದನ್ನು ನೋಡಿದರೆ ಸಂಪೂರ್ಣ ಮಾಹಿತಿ PU ಮಾರ್ಕ್ಸ್ ಕಾರ್ಡನ್ನು ಹೇಗೆ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದಾದಮೇಲೆ ಇಲ್ಲಿ ನೋಡಿ, ಪ್ರಿನ್ಸಿಪಲ್ ಏನು ಮಾಡ್ತಾರೆ, ನಿಮಗೆ ಒಂದು ರಿಕ್ವೆಸ್ಟ್ ಲೆಟ್ರ್ ಬರೀತಾರೆ. ಓಕೆ, ರಿಕ್ವೆಸ್ಟ್ ಲೆಟ್ರ್ PU ಬೋರ್ಡಿಗೆ ಬರೀತಾರೆ. PU ಬೋರ್ಡಿಗೆ ಬರೆದ್ಬಿಟ್ಟು ಏನು ಮಾಡ್ತಾರೆ, ಅವ್ರ ಹತ್ರ ಒಂದು ನೇಮ್ ಕರೆಕ್ಷನ್ ಫಾರ್ಮ್ ಅಂತ ಇರುತ್ತೆ. ಇನ್ ಕೇಸ್ ನಿಮ್ದೇನಾದರೂ ನೇಮ್ ಕರೆಕ್ಷನ್ ಇತ್ತು, ನೇಮ್ ಚೇಂಜ್ ಇತ್ತು ಅಂದರೆ ಆ ಫಾರ್ಮ್ ಕೂಡ ಅವ್ರ ಹತ್ರ ಇರುತ್ತೆ. ಅದ್ರ ಮೇಲೆ ನಿಮ್ಮಿಂದ ಒಂದಿಷ್ಟು ಡೀಟೇಲ್ಸನ್ನು ಫಿಲ್ಅಪ್ ಮಾಡಿಸಿ ಅವರು ಸೈನ್ ಮಾಡಿ, ಎರಡಕ್ಕೂ, ಇದು ಒಂದಕ್ಕೆ ಮತ್ತು ಇದು ಒಂದಕ್ಕೆ ಸೈನ್ ಮಾಡಿ ನಿಮಗೆ ಕೊಡ್ತಾರೆ. ಅದನ್ನು ತೊಗೊಂಡು ನೀವೇನು ಮಾಡಬೇಕು, ನೀವು PU ಬೋರ್ಡ್ ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ನೀವು ಇದನ್ನು PU ಅಂದರೆ ಅಪ್ಡೇಟೆಡ್ ಅಥವಾ ಕರೆಕ್ಟೆಡ್ ಮಾರ್ಕ್ಸ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಅಲ್ಲೇ ನೀವು ಫೀ ಕೂಡ ಪೇ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಆಲ್ರೆಡಿ ಹೇಳಿದ್ನಲ್ವ, ಇದೇ ಸೇಮ್ ವಿಡಿಯೋ ಅವೈಲೇಬಲ್ ಇದೆ. ಆ ವಿಡಿಯೋನ ನೀವು ನೋಡಿದ್ರೆ ಸಂಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ನೀವು ವೆಬ್ಸೈಟ್ ಮುಖಾಂತರ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀರಾ, ಎಲ್ಲ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿದ್ದೀರಾ. ಅದಾದಮೇಲೆ ನಿಮ್ಗೇನು ಬರುತ್ತೆ ನೋಡಿ, ಈ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಕರೆಕ್ಟೆಡ್ PU ಮಾರ್ಕ್ಸ್ ಕಾರ್ಡ್ ಸ್ಪೀಡ್ ಪೋಸ್ಟ್ ಮುಖಾಂತರ ನಿಮ್ಮ ಅಡ್ರೆಸ್ಸಿಗೆ ಅಥವಾ ಕೆಲವೊಂದು ಬಾರಿ ನಿಮ್ಮ ಕಾಲೇಜಿಗೆ ಬಂದಿರುತ್ತೆ. ಈ ಎರಡು ಪ್ಲೇಸಲ್ಲಿ ಕೆಲವೊಂದು ಸರಿ ನಿಮ್ಮ ಅಡ್ರೆಸ್ಗೆ ಕಳಿಸ್ತಾರೆ, ಕೆಲವೊಂದು ಸರಿ ನಿಮ್ಮ ಕಾಲೇಜಿಗೆ ಕಳಿಸ್ತಾರೆ. ಸೊ ಯಾವುದೇ ಒಂದು ಈ ಎರಡು ದಾರಿಯಲ್ಲಿ ನಿಮಗೆ ಅಪ್ಡೇಟೆಡ್ ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ ಅಲ್ವಾ. ಸೊ ಇಷ್ಟು PU ಮಾರ್ಕ್ಸ್ ಕಾರ್ಡನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರದಲ್ಲಿ ಮುಂದೆ ನೋಡೋಣ. ಈಗ ನಿಮ್ದೇನಾದರೂ ಗ್ರ್ಯಾಜುಯೇಷನ್ ಆಗಿತ್ತು ಅಥವಾ ಡಿಗ್ರಿ ಆಗಿತ್ತು, ಯಾವುದಾದ್ರೂ BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, ಯಾವುದೇ ಡಿಗ್ರಿ ತೊಗೊಳ್ಳಿ. ಸೊ ಅಲ್ಲಿ ನಿಮ್ದೇನಾದರೂ ಕರೆಕ್ಷನ್ ಇತ್ತು ಫರ್ದರ್ ಅಂತಂದರೆ ನೀವು ಮೊದಲು ನಿಮ್ಮ ಪ್ರಿನ್ಸಿಪಲ್ಗೆ ಭೇಟಿಯಾಗಿ ನಿಮ್ಮ ಸಂಬಂಧಪಟ್ಟ ಕಾಲೇಜಿಗೆ ಅಲ್ಲಿ ನೀವು ಅಗೇನ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕು. ಸುಮ್ಮನೆ ಹೋದರೆ ನಿಮ್ಮ ಕೆಲಸ ಆಗೋಗಿಲ್ಲ. SSLC ಮಾರ್ಕ್ ಶೀಟನ್ನು ತೊಗೊಂಡೋಗಿ ಯಾವುದು ಅಪ್ಡೇಟೆಡ್ ತೊಗೊಂಡು ಹೋಗಬೇಕು. ಈಗ ಆಲ್ರೆಡಿ ನಾವು ಅಪ್ಡೇಟ್ ಮಾಡಿಸಿದ್ದೀವಲ್ವ, ಅದನ್ನು ತೊಗೊಂಡೋಗ್ಬೇಕು. ಅಪ್ಡೇಟೆಡ್ PU ಮಾರ್ಕ್ ಶೀಟ್ ಚೇಂಜ್ ಆಗಿರುವಂಥ ಇವೆರಡನ್ನೂ ಮಾಸ್ಟರ್ ರೆಕಾರ್ಡ್ ಆಗಿ ತೊಗೊಂಡೋಗ್ಬೇಕು. ಜೊತೆಗೆ ನಿಮ್ಮ ಹತ್ರ ಇರುವಂಥ ಡಿಗ್ರಿ ಮಾರ್ಕ್ ಶೀಟನ್ನು ಕೂಡ ತೊಗೊಂಡೋಗ್ಬೇಕು. ಕಾನ್ವೊಕೇಶನ್, ಐಡೆಂಟಿಟಿ ಪ್ರೂಫ್ ಏನಿದೆ ತೊಗೊಂಡೋಗಿ ಅವ್ರನ್ನ ಭೇಟಿ ಆದಮೇಲೆ ನಿಮ್ಮ ಪ್ರಿನ್ಸಿಪಾಲ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಲೆಟರ್ ಟು ಯೂನಿವರ್ಸಿಟಿಗೆ ಅಡ್ರೆಸ್ ಆಗಿರುವಂಥ ಒಂದು ಲೆಟ್ರನ್ನ ಕವರಿಂಗ್ ಲೆಟರ್ ಮಾಡಿಕೊಂಡು ಅವ್ರ ಪ್ರಿನ್ಸಿಪಲ್ ರಿಕ್ವೆಸ್ಟ್ ಮಾಡಬೇಕು ಮತ್ತು ಅವ್ರು ಸೈನ್ ಮಾಡಬೇಕು ವಿತ್ ದೇರ್ ಸ್ಟ್ಯಾಂಪ್. ಅವ್ರು ಸ್ಟ್ಯಾಂಪ್ ಹಾಕಿ ಸೈನ್ ಮಾಡಬೇಕು. ಅದಾದಮೇಲೆ ಈ ಲೆಟರ್ನ ತೊಗೊಂಡು ನೀವು ಸಂಬಂಧಪಟ್ಟ ಯೂನಿವರ್ಸಿಟಿಗೆ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ರಿಜಿಸ್ಟ್ರಾರ್ ಸೆಕ್ಷನ್ ಅಂತ ಇರುತ್ತೆ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದರೆ, ನೀವು ಯಾವ ವಿಚಾರಕ್ಕೆ ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ ಅದರ ಬಗ್ಗೆ ನೀವು ಹೇಳಿದರೆ ನಿಮ್ಮ ಏನು ಸರ್ಟಿಫಿಕೇಟ್ಗೆ ಏನು ಫೀಸ್ ಆಗುತ್ತೆ, ಯಾವ ಕೇಸ್ ಇದೆ, ಅದೆಲ್ಲ ಪೂರ್ತಿ ಪ್ರೊಸೀಜರ್ ಇಲ್ಲಿ ಹೇಳ್ತಾರೆ. ಇಲ್ಲೊಂದು ಈಸಿ ಪ್ರೊಸೀಜರ್ ಏನು ಅಂತಂದರೆ, ಬ್ರೋಕರ್ಸ್ ಇರ್ತಾರೆ ಅಲ್ಲಿ. ಇನ್ ಕೇಸ್ ನಿಮಗೆ ತುಂಬ ದೂರ ಇತ್ತು, ಹೋಗೋಕ್ಕಾಗಲಿಲ್ಲ, ಬ್ರೋಕರ್ಗೆ ಒಂದಿಷ್ಟು ರೀಸನೇಬಲ್ ಫೀ ಕೇಳ್ತಾ ಇದ್ರು ಅಂತಂದರೆ ಅವ್ರ ಮುಖಾಂತರನೂ ಕೂಡ ನೀವು ಈ ಕೆಲಸನ ಈಸಿಯಾಗಿ ಮಾಡ್ಕೋಬೋದು. ರೈಟ್, ಇದೆಲ್ಲ ಆದಮೇಲೆ ನಿಮ್ಮ ಡಿಗ್ರಿ ಮಾರ್ಕ್ ಶೀಟ್ಸ್ ಅಪ್ಡೇಟೆಡ್ ಅಥವಾ ಕರೆಕ್ಟೆಡ್ ಮಾರ್ಕ್ ಶೀಟ್ಸ್ ನಿಮಗೆ ಸಿಗುತ್ತೆ. ಎಲ್ಲ ಸೆಮಿಸ್ಟರ್ದು ಕಾನ್ವೊಕೇಶನ್ ಆಗಿರ್ಬೋದು, ಅಥವಾ ನೀವೇನಾದರೂ ರ್ಯಾಂಕ್ ತೊಗೊಂಡಿದ್ದಾರೆ ರ್ಯಾಂಕ್ ಸರ್ಟಿಫಿಕೇಟ್ ಅದಂತ ಬರ್ತಿದೆ. ಇಲ್ಲೊಂದು
ಮುಖ್ಯವಾದ ಮಾಹಿತಿ ಏನು ಅಂತಂದರೆ, ನೀವು ಕರೆಕ್ಟೆಡ್ ಮಾರ್ಕ್ಸ್ ಶೀಟನ್ನು ನೀವು ತಗೋಬೇಕಾದ್ರೆ ನಿಮ್ಮ ಓಲ್ಡ್ ಸರ್ಟಿಫಿಕೇಟ್ಸನ್ನು ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ, ಸರೆಂಡ್ರ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ಸರೆಂಡರ್ ಮಾಡಿದ ಮೇಲೇ ನಿಮಗೆ ಕರೆಕ್ಟೆಡ್ ಮಾರ್ಕ್ಸ್ ಶೀಟ್ಸನ್ನು ಅವರು ಇಶ್ಯೂ ಮಾಡ್ತಾರೆ. ಸೊ ಇಷ್ಟು ಫ್ರೆಂಡ್ಸ್ ಗ್ರಾಜುಯೇಷನ್ ಅಥವಾ ಡಿಗ್ರಿ ಸಂಬಂಧಪಟ್ಟ ಹಾಗೆ. ಮುಂದೆ ನೋಡೋದಾದರೆ ಪೋಸ್ಟ್ ಗ್ರಾಜುಯೇಷನ್ ಆಗಿತ್ತು ನಿಮ್ಮದು, ಯಾವುದಾದ್ರೂ MA ಆಗಿರ್ಬೋದು, MCOM ಆಗಿರ್ಬೋದು, MSc ಆಗಿರ್ಬೋದು, ಎನಿ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ನಿಮ್ಮದಾಗಿತ್ತು. ಆ ಮಾರ್ಕ್ ಶೀಟಲ್ಲೂ ಕೂಡ ಅಥವಾ ಆ ಸರ್ಟಿಫಿಕೇಟ್ಗಳಲ್ಲೂ ಕೂಡ ನಿಮ್ಮ ಏನಾದರೂ ಪರ್ಸನಲ್ ಡೀಟೇಲ್ಸ್ ಚೇಂಜ್ ಇತ್ತು ಅಥವಾ ಕರೆಕ್ಷನ್ ಇತ್ತು ಅಂದರೆ, ನಿಮ್ಮ ಸಂಬಂಧಪಟ್ಟ ಎಲ್ಲಿ ಓದಿದಿರಿ ಆ ಕಾಲೇಜ್ ಅಥವಾ ಯೂನಿವರ್ಸಿಟಿ ಅಲ್ಲಿ ಇರುವಂಥ ಮುಖ್ಯ ವ್ಯಕ್ತಿ ಯಾರಿರ್ತಾರೆ, ಪ್ರಿನ್ಸಿಪಲ್ ಇರ್ಬೋದು ಅಥವಾ ಡಿಪಾರ್ಟ್ಮೆಂಟಲ್ಲಿ ಚೇರ್ಮನ್, ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಫಿಸಿಕಲಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಫೋನ್ ಮುಖಾಂತರನೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಯಾವುದು, ಅಪ್ಡೇಟೆಡ್ SSLC ಮಾರ್ಕ್ ಶೀಟನ್ನು ತೊಗೊಂಡೋಗಿ, PUನ ತೊಗೊಂಡೋಗಿ, ನಿಮ್ಮ ಅಪ್ಡೇಟೆಡ್ ಆಗಿರುವಂಥ ಡಿಗ್ರಿ ಮಾರ್ಕ್ ಶೀಟ್ಸನ್ನ ತೊಗೊಂಡೋಗಿ, ನಿಮ್ಮ ಅವೈಲೇಬಲ್ PG ಮಾರ್ಕ್ ಶೀಟ್ಗಳನ್ನು ಕಾನ್ವೊಕೇಶನ್ ಸರ್ಟಿಫಿಕೇಟ್ಗಳನ್ನು ತೊಗೊಂಡೋಗಿ ನೀವು ಅವರಿಗೆ ನಿಮ್ಮ ಕೇಸ್ ಏನಿದೆ ಹೇಳಿದಾಗ, ಕನ್ವಿನ್ಸ್ ಮಾಡಿದಾಗ ಅವರು ನಿಮಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡುತ್ತಾರೆ. ಸೊ ಅಲ್ಲಿಂದ ನೀವೇನು ಮಾಡಬೇಕು, ರಿಜಿಸ್ಟ್ರಾರ್ ಇರುತ್ತಲ್ಲ ಆ ಯೂನಿವರ್ಸಿಟಿಯಲ್ಲಿ ಇರುವಂಥ ಅಥವಾ ಆ ಯೂನಿವರ್ಸಿಟಿಯಿಂದನೇ ಇದು ಕರೆಕ್ಷನ್ ಆಗೋದು. ಹಾಗಾಗಿ ರಿಜಿಸ್ಟ್ರಾರ್ ಸೆಕ್ಷನಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ವೆಬ್ಸೈಟ್ ಮುಖಾಂತರ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಅಲ್ಲಿ ನಿಮಗೆ ಅದಕ್ಕಿರುವಂಥ ಫೀಸು ಪ್ರೊಸೀಜರ್ ಎಲ್ಲ ಕೇಳಿ, ಅಗೇನ್ ಸೇಮ್ ಥಿಂಗ್ ಅಲ್ಲೊಂದಿಷ್ಟು ಜನ ಇದನ್ನೇ ಮಾಡಿಸ್ತಾ ಇರ್ತಾರೆ. ಅಲ್ಲಿ ಏನಾದರೂ ರೀಸನೇಬಲ್ ನಿಮಗೆ ಫೀಯಲ್ಲಿ ಅವರು ಮಾಡಿಸ್ಕೊಟ್ರೆ ನೀವು ಅದನ್ನು ಕೂಡ ಆಪ್ಷನ್ ಆಗಿ ಇಟ್ಕೋಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಹತ್ರ ಇತ್ತು ಅಂತಂದರೆ ನೀವೇ ಖುದ್ದಾಗಿ ಈ ಎಲ್ಲ ಕೆಲಸಗಳನ್ನು ಮಾಡ್ಕೋಬೋದು. ತುಂಬ ಈಸಿ ಪ್ರೊಸೆಸ್ ಇದೆ. ಸೊ ಇದೆಲ್ಲ ಪ್ರೊಸೀಜರ್ನ ನೀವು ಫಾಲೋ ಮಾಡಿದ ಮೇಲೆ ನಿಮ್ಮ ಅಪ್ಡೇಟೆಡ್ PG ಮಾರ್ಕ್ ಶೀಟ್ಸ್ಗಳು ಏನಿದಾವೆ ನಿಮಗೆ ಸಿಗುತ್ತೆ. ಆಲ್ ಸೆಮಿಸ್ಟರ್ ಕಾನ್ವೊಕೇಶನ್, ರ್ಯಾಂಕ್ ಸರ್ಟಿಫಿಕೇಟ್ಸ್, ನಿಮ್ದು ಏನೇನಿದೆ ಎಲ್ಲದನ್ನು ಒಂದೇ ಬಾರಿಗೆ ನೀವು ಮಾಡಿಸ್ಕೋಬೋದು. ಅಗೇನ್ ಸೇಮ್ ಇನ್ಸ್ಟ್ರಕ್ಷನ್ ಇದೆ ನೋಡಿ, ಓಲ್ಡ್ ಸರ್ಟಿಫಿಕೇಟ್ಸನ್ನು ನೀವು ಸರೆಂಡರ್ ಮಾಡಿದ ಮೇಲೆ ನಿಮಗೆ ಕರೆಕ್ಟೆಡ್ PG ಮಾರ್ಕ್ ಶೀಟ್ಸನ್ನ ಅಥವಾ ಕಾನ್ವೊಕೇಶನ್ ಸರ್ಟಿಫಿಕೇಟ್ಸ್ನ ಏನೇ ಇದ್ರೂ ಕೂಡ ನಿಮಗೆ ಮಾಡಿಕೊಡುತ್ತಾರೆ ಅಂತ. ಅದಾದಮೇಲೆ PhD ಕೂಡ ನಾನು ಇದ್ರ ಬಗ್ಗೆ ವಿಚಾರಿಸಿದಾಗ ಇಲ್ಲಿ ನನಗೆ ಸಿಕ್ಕಂಥ ಮಾಹಿತಿ ಮತ್ತು ಇದೇ ಕರೆಕ್ಟ್ ಪ್ರೊಸೀಜರ್ ಅಂತ ನಾನು ಕೇಳಲ್ಪಟ್ಟೆ. ಏನಾಯಿತು, ನೀವು PhD ಸೆಕ್ಷನ್ ಆಗಿತ್ತು ಅಂತಾರೆ, ಕನ್ಸರ್ನ್ ಎಲ್ಲಿ ನೀವು ಮಾಡಿದ್ದೀರಾ, ಯಾವ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೀರಾ ಅಲ್ಲಿ ಒಂದು PhD ಸೆಕ್ಷನ್ ಅಂತ ಇರುತ್ತೆ, ಅಲ್ಲಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಜೊತೆಗೆ ನಿಮ್ಮ ಜೊತೆ ಅಪ್ಡೇಟೆಡ್ SSLC, PU ಇದೆಲ್ಲ ಅಪ್ಡೇಟ್ ಆಗಿದೆಯಲ್ಲ ನಿಮ್ಮದು, ಇದನ್ನೆಲ್ಲ ತೊಗೊಂಡು ಜೊತೆಗೆ PhD ಡಾಕ್ಯುಮೆಂಟ್ಸ್ ಏನಿದೆ ನಿಮ್ಮ ಹತ್ರ, PhD ಅವಾರ್ಡ್ ಆಗಿರ್ಬೋದು, PhD ರಿಜಿಸ್ಟ್ರೇಷನ್ ಆಗಿರೋದಾಗಿರ್ಬೋದು, ಏನೇ ಆದರೂ ಕೂಡ ಅವನ್ನೆಲ್ಲ ಡಾಕ್ಯುಮೆಂಟ್ಸ್ ಜೊತೆ PhD ಸೆಕ್ಷನ್ಗೆ ನೀವು ಭೇಟಿ ಕೊಡಬೇಕಾಗುತ್ತೆ. ಸೊ ಭೇಟಿ ಕೊಟ್ಟು ಅಲ್ಲಿರುವಂಥ ಒಂದಿಷ್ಟು ಪ್ರೊಸೀಜರು, ಫೀಸ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ತೊಗೊಂಡು ಜೊತೆಗೆ ಅಲ್ಲಿ ಯಾರಾದರೂ ಪರಿಚಯ ಇರೋರು ಇದ್ದರೆ, ಬ್ರೋಕರೇಜ್ ಮಾಡ್ತಾ ಇದ್ದರೆ ಅಥವಾ ಒಂದು ರೀಸನೇಬಲ್ ಫೀಯಲ್ಲಿ ಏನಾದರೂ ಮಾಡಿದರೆ ನೀವು ಅವ್ರ ಮುಖಾಂತರನೂ ಕೂಡ ನೀವು ಈ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಈಗೇನಾಯಿತು, ನಿಮ್ಮ ಕರೆಕ್ಟೆಡ್ ಎಲ್ಲ ಡಾಕ್ಯುಮೆಂಟ್ಸ್ಗಳು, ಕೋರ್ಸ್ ವರ್ಕ್ ಮಾರ್ಕ್ ಶೀಟ್ ಆಗಿರ್ಬೋದು, PhD ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು, ಕನ್ಫರ್ಮೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು, ಅವಾರ್ಡ್ ಸರ್ಟಿಫಿಕೇಟ್ ಆಗಿರ್ಬೋದು, ಎಲ್ಲದನ್ನು ನೀವು ಈ ಪ್ರೊಸೀಜರ್ನ ಫಾಲೋ ಮಾಡೋದ್ರ ಮುಖಾಂತರ ನೀವು ಮಾಡ್ಕೋಬೋದು. ಅಗೇನ್ ಇಲ್ಲಿ ಕೂಡ ಓಲ್ಡ್ ಸರ್ಟಿಫಿಕೇಟ್ನ ನೀವು ಸರೆಂಡರ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ನಿಮಗೆ ಕರೆಕ್ಟೆಡ್ ಮಾರ್ಕ್ ಶೀಟನ್ನು ಅವರು ಕೊಡೋದಿಲ್ಲ. ದಟ್ಸ್ ಇಟ್ ಫ್ರೆಂಡ್ಸ್. ಈ ಎಲ್ಲ ಮಾಹಿತಿಗಳು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಭಾವಿಸ್ತೀನಿ. SSLCಯಿಂದ ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಷನ್ವರೆಗೂ ಏನೇ ಇದ್ದರೂ ಕೂಡ ಎಲ್ಲ ಕ್ಲಿಯರ್ ಕಟ್ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡುವಂಥ ಪ್ರಯತ್ನ ಮಾಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.